ಗುರುವಾರ ಸಂಭವಿಸಿದ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ 241 ಮಂದಿ ಪ್ರಯಾಣಿಕರು ಕೂಡ ಸಾವನ್ನಪ್ಪಿದ್ದಾರೆ. ಅವರ ದೇಹಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ. ಈಗ ದೇಹದ ಗುರುತನ್ನು ಪತ್ತೆ ಹಚ್ಚಲಿಕ್ಕೆ ವೈದ್ಯರುಗಳು ವೈಜ್ಞಾನಿಕವಾದಂತಹ ಡಿಎನ್ಎ ಸ್ಯಾಂಪಲ್ ಸಂಗ್ರಹ ಮತ್ತು ಡಿಎನ್ಎ ಮ್ಯಾಚಿಂಗ್ ಮೊರೆ ಹೋಗಿದ್ದಾರೆ. ಇದುವರೆಗೂ ಕೂಡ ಡಿಎನ್ಎ ಸ್ಯಾಂಪಲ್ ಅನ್ನು ಸಂಗ್ರಹಿಸಿ ಡಿಎನ್ಎ ಮ್ಯಾಚಿಂಗ್ ನ ಮೂಲಕ 9 ದೇಹದ ಗುರುತುಗಳನ್ನು ಪತ್ತೆ ಹಚ್ಚಲಾಗಿದೆ. ಈ 9 ದೇಹಗಳನ್ನ ಈಗ ಅವರ ಕುಟುಂಬಸ್ಥರಿಗೆ, ಸಂಬಂಧಿಕರಿಗೆ, ಪರಿವಾರದವರಿಗೆ ಹಸ್ತಾಂತರಿಸುವ ಕೆಲಸವನ್ನ ಈಗ ಸಿವಿಲ್ ಆಸ್ಪತ್ರೆ ವೈದ್ಯರುಗಳು ಮಾಡ್ತಾ ಇದ್ದಾರೆ. ನಾನೀಗ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯ ಮಾರ್ಚರಿ ಕಾಂಪ್ಲೆಕ್ಸ್ ನ ಮುಂಭಾಗದಲ್ಲಿದ್ದೇನೆ. ಇಲ್ಲಿ ತಾವು ನೋಡಬಹುದು, ವೈದ್ಯರುಗಳು ಈಗಾಗಲೇ 9 ಮೃತದೇಹಗಳ ಗುರುತನ್ನ ಪತ್ತೆ ಹಚ್ಚಿದ್ದಾರೆ. ಈ 9 ಮಂದಿ ಪೈಕಿ ಇಬ್ಬರ ಕುಟುಂಬಸ್ಥರು ಈಗ ಆಸ್ಪತ್ರೆ ಬಳಿ ಬಂದಿದ್ದಾರೆ. ಅವರಿಗೆ ಅವರ ಕುಟುಂಬದವರ ಶವಗಳನ್ನ ಹಸ್ತಾಂತರವನ್ನ ಮಾಡಲಾಗುತ್ತೆ. ಇನ್ನೂ 7 ಮಂದಿ ಬರಬೇಕಾಗುತ್ತೆ. ಅವರು ನಾಳೆ ಬರಬಹುದು. ಬಂದ ನಂತರ ಅವರ ಪಾರ್ಥಿವ ಶರೀರಗಳನ್ನು ಕೂಡ ಅವರ ಕುಟುಂಬದ ಸದಸ್ಯರಿಗೆ ಹಸ್ತಾಂತರ ಮಾಡುವಂತ ಕೆಲಸವನ್ನ ಈ ಸಿವಿಲ್ ಆಸ್ಪತ್ರೆಯ ವೈದ್ಯರುಗಳು ಮಾಡಲಿದ್ದಾರೆ. ಇಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಾರೆ. ಜೊತೆಗೆ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಮೃತಪಟ್ಟಂತರ ಕುಟುಂಬಸ್ಥರು ಕೂಡ ಇಲ್ಲಿ ಆಸ್ಪತ್ರೆ ಹೊರಭಾಗದಲ್ಲಿ, ಈ ಶವಗಾರದ ಹೊರಭಾಗದಲ್ಲಿ ಕಾಯ್ತಾ ಇದ್ದಾರೆ. ತಮ್ಮವರ ಡಿಎನ್ಎ ಸ್ಯಾಂಪಲ್ ಮ್ಯಾಚಿಂಗ್ ಯಾವಾಗ ಆಗುತ್ತೋ ಏನೋ, ಯಾವಾಗ ವೈದ್ಯರಿಂದ ನಮಗೆ ಕರೆ ಬರುತ್ತೋ ಏನೋ ಅಂತೇಳಿ ಕಾಯ್ತಾ ಇದ್ದಾರೆ. ಈಗಾಗಲೇ ಸಿವಿಲ್ ಆಸ್ಪತ್ರೆ ಮತ್ತು ಬಿಜೆ ಮೆಡಿಕಲ್ ಆಸ್ಪತ್ರೆಯ ವೈದ್ಯರುಗಳು ಹೇಳಿರೋ ಪ್ರಕಾರ ಡಿಎನ್ಎ ಸ್ಯಾಂಪಲ್ ನ ಮ್ಯಾಚಿಂಗ್ ಮಾಡಲಿಕ್ಕೆ ಕನಿಷ್ಠ 72 ಗಂಟೆಗಳ ಕಾಲಾವಕಾಶ ಬೇಕು ಅಂತ ಹೇಳಿದ್ರು. ಅಂದ್ರೆ 3 ದಿನಗಳ ಕಾಲಾವಕಾಶ ಬೇಕು ಅಂತ ಹೇಳಿದ್ರು. ನಾಳೆ ಮಧ್ಯಾಹ್ನಕ್ಕೆ 3 ದಿನಗಳ ಕಾಲಾವಕಾಶ ಮುಗಿಯುತ್ತೆ. ಹೀಗಾಗಿ ನಾಳೆ ಮಧ್ಯಾಹ್ನ ಸಂಜೆ ಒಳಗಾಗಿ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದಂತವರ ಮೃತದೇಹಗಳ ಗುರುತುಗಳನ್ನು ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಬಹುದು. ಅದಾದ ಬಳಿಕ ಒಂದರ ನಂತರ ಒಂದರಂತೆ ಶವಗಳನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತ ಕೆಲಸವನ್ನ ಈ ಸಿವಿಲ್ ಆಸ್ಪತ್ರೆ ವೈದ್ಯರು ಮತ್ತು ಬಿಜೆ ಮೆಡಿಕಲ್ ಕಾಲೇಜು ಆಸ್ಪತ್ರೆ ವೈದ್ಯರುಗಳು ಮಾಡಲಿದ್ದಾರೆ. ಇಲ್ಲಿ ಈಗ ಶವಗಳ ಹಸ್ತಾಂತರಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈ ಒಂದು ಸಿವಿಲ್ ಆಸ್ಪತ್ರೆಯ ಮೈದಾನದಲ್ಲೇ ಸುಮಾರು 50 ರಿಂದ 60 ಆಂಬುಲೆನ್ಸ್ಗಳು ಕೂಡ ಸಜ್ಜಾಗಿ ನಿಂತಿವೆ. ಶವದ ಗುರುತು ಪತ್ತೆ ಆಗ್ತಾ ಇದ್ದಂತೆ ಆ ಶವಗಳನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡಲಾಗುತ್ತೆ. ಹಾಗಾಗಿ ಆ ಶವಗಳನ್ನ ಆಂಬುಲೆನ್ಸ್ ನಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಈ ಒಂದು ಸಿವಿಲ್ ಆಸ್ಪತ್ರೆಯಲ್ಲಿ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಆಂಬುಲೆನ್ಸ್ ಗಳನ್ನ ತಂದು ನಿಲ್ಲಿಸಿಕೊಳ್ಳಲಾಗಿದೆ. ಈ ಮತ್ತೊಂದು ಕಡೆಯಲ್ಲಿ ಇಲ್ಲಿ ಈ ಭಾಗದಲ್ಲಿ ತಾವು ನೋಡಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ವಿಮಾನ ದುರಂತದಲ್ಲಿ ಮೃತಪಟ್ಟಂತವರ ಸಂಬಂಧಿಕರುಗಳು ಅವರೆಲ್ಲರೂ ಕೂಡ ಬಂದು ಕಾಯ್ತಾ ಇದ್ದಾರೆ. ಯಾವಾಗ ತಮ್ಮ ಕುಟುಂಬದವರು ಮೃತಪಟ್ಟಂತವರ ಡಿಎನ್ಎ ಸ್ಯಾಂಪಲ್ ಮ್ಯಾಚಿಂಗ್ ಆಗುತ್ತೋ ಏನೋ ಅಂತೇಳಿ, ಮ್ಯಾಚಿಂಗ್ ಆದ ಬಳಿಕ ಅವರ ಪಾರ್ಥಿವ ಶರೀರಗಳನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತಹ ಕೆಲಸವನ್ನ ಆಸ್ಪತ್ರೆ ವೈದ್ಯರುಗಳು ಮಾಡ್ತಾರೆ. ಮುಖ್ಯವಾಗಿ ಇದು ನಮ್ಮ ಭಾರತದಲ್ಲಿ ಕಳೆದ 15 ವರ್ಷದಲ್ಲೇನೆ ಅತ್ಯಂತ ಭೀಕರವಾದಂತಹ ವಿಮಾನ ದುರಂತ. 2010ರಲ್ಲಿ ನಡೆದಂತಹ ಮಂಗಳೂರು ವಿಮಾನ ದುರಂತದ ಬಳಿಕ ಭಾರತದಲ್ಲಿ ನಡೆದಿರುವಂತಹ ಭೀಕರ ವಿಮಾನ ದುರಂತದಲ್ಲಿ ಈಗ ವಿಮಾನದಲ್ಲಿದ್ದಂತಹ 241 ಮಂದಿ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಜೊತೆಗೆ ವಿಮಾನದ ಹೊರಗಡೆ ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ನಲ್ಲಿ ಇದ್ದಂತವರು, ರಸ್ತೆದಲ್ಲಿ ಹೋಗ್ತಾ ಇದ್ದಂತವರು, ಹೀಗೆ ಇನ್ನೂ 30 ರಿಂದ 40 ಮಂದಿ ಕೂಡ ಸಾವನ್ನಪ್ಪಿದ್ದಾರೆ. ಅವರ ಪಾರ್ಥಿವ ಶರೀರಗಳ ಗುರುತನ್ನು ಕೂಡ ಪತ್ತೆ ಹಚ್ಚಬೇಕಾಗುತ್ತೆ. ಅವರು ಕೂಡ ಬೆಕ್ಕಿದಲ್ಲಿ ಸುಟ್ಟೋದಂತರಿದ್ದಾರೆ, ಗಾಯಗೊಂಡಂತವರು ಇದ್ದಾರೆ. ಗಾಯಾಳುಗಳಿಗೆ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈ ವಿಮಾನ ದುರಂತದಲ್ಲಿ ಬದುಕುಳಿರುವಂತಹ ಏಕೈಕ ವ್ಯಕ್ತಿ ಅಂದ್ರೆ ವಿಶ್ವಾಸ್ ರಮೇಶ್ ಕುಮಾರ್, ಅವ್ರಿಗೂ ಕೂಡ ಚಿಕಿತ್ಸೆ ನೀಡುವಂತಹ ಕೆಲಸವನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಹೀಗೆ ಈಗ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಶವದ ಗುರುತುಗಳನ್ನ ಪತ್ತೆ ಹಚ್ಚುವಂತಹ ಕಾರ್ಯ ನಡೀತಾ ಇದೆ. ಈಗ ಪ್ರಾರಂಭಿಕವಾಗಿ 9 ಮಂದಿಯ ಶವದ ಗುರುತುಗಳು ಪತ್ತೆಯಾಗಿವೆ. ಈ ಶವಗಳನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಈಗ ಮಾಡಲಾಗ್ತಾ ಇದೆ. ಕ್ಯಾಮರಾಮನ್ ಅವಿರಾಜ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಅಹಮದಾಬಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.